ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಝೀರೋ ಟು ಹೀರೋ ವ್ಲಾಗ್ಸ್. ನನ್ನ ಹೆಸರು ಅಭಯ ಸಿಂಹ. ಇದು ನನ್ನ ಯೂಟ್ಯೂಬ್ನ ಹೊಸ ಜರ್ನಿ ಶುರುವಾಗಿದೆ ಇವತ್ತಿಂದ. ಇದು ನನ್ನ ಮೊದಲನೇ ವ್ಲಾಗ್. ನನ್ನ ಕಿರು ಪರಿಚಯ ಅಂತಂದರೆ ನನ್ನ ಹೆಸರು ಅಭಯ ಸಿಂಹ. ನಾನು ಇಷ್ಟು ದಿವಸ ಕಾರ್ಪೊರೇಟ್ ಜಾಬನ್ನು ಮಾಡ್ತಿದ್ದೆ, HR ಆಗಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಸೊ ನಾನು ಒಂದು ಜೀವನದಲ್ಲಿ ನನ್ನ ಕೆಲವೊಂದು ಗುರಿಗಳಂದ ಇದ್ವು. ಸೊ ಅದರ ಪರಿಚಯ ದಿನಗಳಲ್ಲೆಲ್ಲ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಸೊ ಇದು ಬೇಸಿಕ್ ಈ ವ್ಲಾಗಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದಿ ನನ್ನ ಕಾರ್ಪೊರೇಟ್ ಲೈಫನ್ನೇ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿಬಿಟ್ಟು ನನ್ನ ದೇವ್ರು ನನಗೇನು ದಾರಿ ತೋರಿಸೇನೋ ಅದನ್ನು ಹುಡ್ಕೊಂಡು ಹೊರಟಿರೋಂಥ ವ್ಯಕ್ತಿ ನಾನು. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ, ನನ್ನ ಡ್ರೀಮ್ಸನ್ನು ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಅಂತ ಹೊರಟಿರೋಂಥ ವ್ಯಕ್ತಿ. ಅದಕ್ಕೋಸ್ಕರ ನಾನು ಕಾರ್ಪೊರೇಟ್ ಜಾಬನ್ನು ಬಿಟ್ಬಿಟ್ಟಿದ್ದೀನಿ. ಸೊ ನಾನು ಮುಂದೆ ಬರೋ ದಿನಗಳಲ್ಲಿ ನಾನು ನನ್ನ ಜೀವನಕ್ಕಾಗಿ ನಾನು ಏನು ಮಾಡ್ಕೊಳ್ತೇನೆ ಅದನ್ನೆಲ್ಲವನ್ನು ತಿಳಿಸಕ್ಕೆ ಹೋಗ್ತಾ ಇರ್ತೀನಿ ನಿಮಗೆ. ಸೊ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿರೋದು ಇಷ್ಟು, ನಾನು ಈಗ ಬ್ಲಾಗಿಂಗನ್ನು ಶುರು ಮಾಡಿದ್ದೀನಿ. ನಿಮ್ಮಿಂದ ನಾನು ಸಪೋರ್ಟನ್ನು ಬಯಸ್ತೇನೆ. ಸೊ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ತಿಳಿಸಿ ಹಿಂಗೆ ನೀವು ಯಾವ ರೀತಿ ಕಾಂಟೆಂಟ್ ಬಯಸ್ತೀರ ನನ್ನಿಂದ. ಇನ್ ಕೇಸ್ ಈ ಥರ ಕಾಂಟೆಂಟ್ ನನ್ನಿಂದ ಇಷ್ಟ ಆಗ್ತಿಲ್ಲ ಅದನ್ನು ಹೇಳಿ, ಇಷ್ಟ ಆಯಿತು ಅದನ್ನು ಹೇಳಿ, ನಾನು ಅದನ್ನು ಕನ್ಸಿಡರ್ ಮಾಡ್ಕೊತೀನಿ. ಸೊ ಈಗ ನಾನು ನನ್ನ ದುಡಿಮೆಗೋಸ್ಕರ ನಾನು ಏನು ಈಗ ಕರಿಯರ್ ಮಾಡಬೇಕು ಅಂತ ಇದ್ದೀನಿ. ಹಣ ಸಂಪಾದನೆ ನನ್ನ ಫ್ಯಾಮಿಲಿ ಮೇಂಟೆನೆನ್ಸ್ ಆಗಲಿ ಹೇಗಾಗುತ್ತೆ ಅಂತ ನಾನು ಯಾವ್ದಾರು ಚೂಸ್ ಮಾಡಿದ್ದೀನಿ ಅಂತ, ನಾನು ಟ್ರೇಡರ್ ಆಗ್ತೀನಿ. ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾನು ಕೆಲಸ ಮಾಡ್ತಿದ್ದನಲ್ವ. ಸೊ ಹಂಗಾಗಿ ನಾನು ಇನ್ವೆಸ್ಟ್ಮೆಂಟ್ಸ್, ಟ್ರೇಡಿಂಗ್ ಇದರಲ್ಲಿ ನಾನು ಪರಿಚಿತನಾಗಿದ್ದೇನೆ ಲಾಸ್ಟ್ ಒಂದು 6 ಇಯರ್ಸಿಂದ. ಬೇಸಿಕಲಿ ಕೊರೋನಾ ಬಂದ ನಂತರ ಇನ್ನು ಜಾಸ್ತಿ ಫೋಕಸ್ ಆಯಿತು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ, ಯಾವಾಗ HR ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ನಲ್ವ. ಸೊ ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ನಾನು ಟ್ರೇಡಿಂಗ್ ಮಾಡ್ತೀನಿ ಬೇಸಿಕಲಿ, ಮತ್ತು ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡ್ತೀನಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ಕ್ಲೈಂಟ್ಸ್ಗೆ ಅವ್ರಿಗೆಲ್ಲ ನಾನು ಸಜೆಷನ್ಸ್ ಎಲ್ಲ ಮಾಡ್ಕೊಡ್ತಾ ಇರ್ತೀನಿ. ಎಲ್ಲೆಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ, ರಿಸ್ಕ್ ಅಮೌಂಟ್ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೆ ಪ್ರಾಫಿಟ್ ಲಾಂಗ್ ಟರ್ಮಲ್ಲಿ ಎಲ್ಲಿ ಆಗುತ್ತೆ, ಅದೆಲ್ಲ ನಾನು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಕ್ಲೈಂಟ್ಸ್ಗೆಲ್ಲ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಸೊ ಅದು ಬೇಸಿಕಲಿ ನಾನು ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ಈಗ ನಾನು ಬರೋ ದಿನಗಳಲ್ಲಿ ನಾನು ಕಂಪ್ಲೀಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡ್ತೀನಿ. ಅದನ್ನು ನಿಮಗೆ ತೋರಿಸಿ ಹೋಗ್ತೀನಿ ಕೂಡ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾನು ತೋರಿಸ್ತೀನಿ ಬನ್ನಿ ನನಗೆ. ಸೊ ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಿ ಕೆಲಸ ನಾನೀಗ ಮಾಡ್ತಾ ಇದ್ದೇನೆ, ಹೊರದಿನಗಳಲ್ಲಿ ನಾನು ಎಲ್ಲಿ ಫೋಕಸ್ ಇರುತ್ತೆ ನನ್ನದು, ಅದೆಲ್ಲ ತೋರಿಸ್ಕೊಡ್ತೀನಿ. ಸೊ ಇದು ಬೇಸಿಕಲಿ ಇದು ನೋಡ್ತಿರ್ಬೋದು, ಇದು ಕ್ರಿಪ್ಟೋ ಕರೆನ್ಸಿ, ಇದು ಬಿಟ್ ಕಾಯಿನ್, ಇದು ಟ್ರೇಡಿಂಗ್ ವ್ಯೂ ಅನ್ನೋ ಪ್ಲಾಟ್ಫಾರ್ಮ್ ಇದು. ಸೊ ನಾನು ಡೆಲ್ಟಾ ಎಕ್ಸ್ಚೇಂಜ್ನಲ್ಲಿ ನಾನು ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರ್ತೇನೆ. ಇದರಲ್ಲಿ ಟ್ರೇಡಲ್ಲಿ ಬರುವಂಥ ಅಪ್ರಿಷಿಯೇಷನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಇದು ಎಲ್ಲೇನು ಆಗ್ತಿರುತ್ತೆ. ನಾನು ರಿಸ್ಕ್ ಮ್ಯಾನೇಜ್ ಮಾಡಿಕೊಂಡು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅದೆಲ್ಲ ತುಂಬ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಕಲಿಬೇಕಾಗುತ್ತೆ ಟ್ರೇಡಿಂಗ್ ಶುರು ಮಾಡಲಿಕ್ಕೆ ಮುಂಚೆ. ಸೊ ನಾನು ಬೇಸಿಕಲಿ ಟ್ರೇಡಿಂಗಲ್ಲೇ ಮಾಡ್ತೀನಿ. ಮತ್ತು ಈಗ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಏನೇನು ಆ್ಯಡ್ ರೆವೆನ್ಯೂಸ್ ಬರುತ್ತಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಈಗ ಯೂಟ್ಯೂಬಿಂದ ಆ್ಯಡ್ ರೆವೆನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಎಷ್ಟು ಜನ ಫೈನಾನ್ಷಿಯಲ್ ಫ್ರೀಡಮ್ ಯೂಟ್ಯೂಬ್ ಮುಖಾಂತರನೇ ಪಡ್ಕೊಂಡಿದ್ದಾರೆ ಕೂಡ. ಸೊ ನಾನು ಅದನ್ನು ಅಚೀವ್ ಮಾಡೋಕ್ಕಂತ ಹೊರಟಿರೋದು ಈಗ. ಸೊ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಬೇಕಾಗಿದೆ, ನಾನು ಕೇಳ್ಕೊತಾ ಇದ್ದೇನೆ. ಈಗ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ದೆ ಏನಂದರೆ, ನಾನು ಒಂದು ಶ್ಲೋಕ, ಅದು ಯಾವುದದು ಒಂದು ಶ್ಲೋಕ ಭಗವದ್ಗೀತೆಯನ್ನು ನಂಬಿ ನಾನು ನನ್ನ ಕಾರ್ಪೊರೇಟ್ ಲೈಫನ್ನು ಬಿಟ್ಟು ನಾನು ಏನು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳಿಕ್ಕೆ ಅಂತ ನನ್ನ ಡ್ರೀಮ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರ ಹೊರಟಿದ್ದೇನೆ ಎಂದು ನಾನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಹೇಳಿ ಫ್ರೆಂಡ್ಸ್, ಇದೇ ಭಗವದ್ಗೀತೆ ಯಥಾರೂಪ ಪುಸ್ತಕವನ್ನು ಓದಿ ನಾನು ನನ್ನ ಜೀವನದ ಗುರಿ ಏನು, ನಾವು ಮನುಷ್ಯನಾಗಿ ಹೇಗೆ ಹುಟ್ಟಿದ್ದೇವೆ ಅನ್ನೋದನ್ನೆಲ್ಲ ನಾನು ತಿಳ್ಕೊಳ್ತಾ ಹೋದೆ ನನ್ನ ಗುರುಗಳ ಆಶೀರ್ವಾದದಿಂದ. ಆ್ಯಕ್ಚುಲಿ ಏನದು ಇಸ್ಕಾನ್ನಲ್ಲಿ ಏನದು ನಾನು ವಾಲಂಟಿಯರ್ ಆಗಿದ್ದೀನಿ. ಫ್ರೀ ಇದ್ದಾಗೆಲ್ಲ ನಾನು ಸರ್ವಿಸ್ ಹೋಗಿ ಮಾಡ್ತಾ ಇರ್ತೀನಿ ಕೂಡ. ಅಲ್ಲಿನ ವ್ಲಾಗ್ಸ್ ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬರೋ ದಿನಗಳಲ್ಲಿ. ಇವತ್ತು ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಅದು ಒಂದು ಶ್ಲೋಕ ಯಾವುದದು, ನಾನು ಅದನ್ನು ನಂಬಿಕೊಂಡು ಹೇಗೆ ನನ್ನ ಜೀವನದಲ್ಲಿ ಇಂಥ ದೊಡ್ಡ ನಿರ್ಧಾರವನ್ನು ತಗೊಳ್ಕೊಂಡೆ ಅದನ್ನು ತೋರಿಸ್ಕೊಡ್ತೀನಿ. ಹೇಳಿ ನೋಡಿ, ಅದೇ 18ನೇ ಚಾಪ್ಟರ್, ಇದು ಅಧ್ಯಾಯ 18 ಮತ್ತು ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ಇದರ ಅರ್ಥ, ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಅಂದರೆ ಬೇಸಿಕಲಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾನೆ ಅಂತಂದರೆ, ಎಲ್ಲ ಥರದ ನಮ್ಮ ಜ್ಞಾನವನ್ನು ಎದ್ದವ್ರಿಗೆ ಏನು ಪಡ್ಕೊಂಡಿದ್ದೀವಿ ಎಲ್ಲವನ್ನು ತ್ಯಜಿಸ್ಬಿಟ್ಟು ಸಂಪೂರ್ಣವಾಗಿ ಕೃಷ್ಣನನ್ನು ನಂಬಬೇಕು ಅಂತ ಹೇಳ್ಕೊಡ್ತಿದ್ದಾನೆ. ಅವಾಗೇನಾಗುತ್ತೆ, ನಮ್ಮಲ್ಲಿರುವಂಥ ಆತಂಕ, ಭಯ
ಮುಂದೆ ಏನಾಗುತ್ತೋ ಏನೋ, ನನ್ನ ಜೀವನ ಹೇಗೆ ಸಾಗಿಸ್ತೀನೋ ಇಲ್ವೋ, ನನಗೆ ಜೀವನ ಮಾಡ್ಲಿಕ್ಕೆ ಹಣ ತುಂಬ ಅವಶ್ಯಕವಾಗಿದೆ ಅಲ್ವಾ, ಅದನ್ನ ಎಲ್ಲಿಂದ ಹೊಂಚ್ತೀನೋ ಏನೋ ಅನ್ನೋ ಚಿಂತೆಗಳೆಲ್ಲ ಮುಕ್ತನಾಗಿ ನಮ್ಗೆ ಮಾಡ್ತಾನಂತೆ ಕೃಷ್ಣ. ಅದನ್ನ ಗುರುಗಳು ಎಷ್ಟು ಚೆನ್ನಾಗಿ ನಮಗೆ ಅನುಕರಣೆ ಮಾಡಿ ಉದಾಹರಣೆ ಸಮೇತ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಿಮಗೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಇದನ್ನ ನಾನು ಭಾವಾರ್ಥ ಪೂರ್ತಿ ಓದೋದಿಲ್ಲ, ನಾನು ಮೇನ್ ಪಾಯಿಂಟ್ಸ್ ಕಲರ್ಸ್ ಅಲ್ಲಿ ಹೈಲೈಟ್ ಮಾಡಿದ್ದೇನೆ, ಅದನ್ನು ಸಹ ಓದ್ತೀನಿ, ನಿಮಗೂ ಕೂಡ ಈಸಿ ಆಗುತ್ತೆ. ಈಗ ಭಗವದ್ಗೀತೆಯನ್ನು ಸಂಗ್ರಹವಾಗಿ ಹೇಳುತ್ತಾ ತನಗೆ ವಿವರಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಬಿಟ್ಟು ಅರ್ಜುನನು ಕೃಷ್ಣನಿಗೆ ಸುಮ್ಮನೆ ಶರಣಾಗತನಾಗಬೇಕು ಎಂದು ಹೇಳುತ್ತಾನೆ. ಇಂತಹ ಶರಣಾಗತಿಯು ಅವನನ್ನು ಎಲ್ಲ ಪಾಪ ಕರ್ಮಗಳಿಂದ ರಕ್ಷಿಸುತ್ತದೆ, ಏಕೆಂದರೆ ಸ್ವತಃ ಪ್ರಭುವೇ ಅವನನ್ನು ರಕ್ಷಿಸುವುದಾಗಿ ಮಾತು ಕೊಡುತ್ತಿದ್ದಾನೆ. ಅಂದ್ರೆ ಇಲ್ಲಿ ಏನ್ ಶ್ಲೋಕದಲ್ಲಿ ಅರ್ಥ ಅಂತಂದ್ರೆ, ನಾವು ನಮ್ಮ ಪ್ರತಿಯೊಂದು ಏನೇ ನಮ್ಮ ಆಲೋಚನೆಗಳಿಗೆ ನಮ್ಮ ಪ್ಲಾನ್ಸ್ ಇದೆ ಅದೆಲ್ಲವನ್ನು ತ್ಯಜಿಸ್ಬಿಟ್ಟು ಸಂಪೂರ್ಣವಾಗಿ ಕೃಷ್ಣನ ಮೇಲೆ ನಂಬ್ಕೊಂಡ್ರೆ ನಾವು ಕೃಷ್ಣ ಅದನ್ನ ನಮಗೆ ಭರವಸೆ ಕೊಡ್ತಿದ್ದಾನೆ, ನಾನು ನಿನ್ನನ್ನು ಕಾಪಾಡುತ್ತೇನೆ. ಎಲ್ಲ ಬೇಸಿಕಲಿ ನಮ್ಮ ಪಾಪಕರ್ಮಗಳಿಂದ ಅಲ್ವಾ ನಾವೆಲ್ಲ ದುಃಖ ಅನುಭವಿಸೋದು, ಸುಖ ಅನುಭವಿಸೋದು ಏನೇ ಆಗಲಿ. ಸೊ ಆ ಪಾಪಗಳನ್ನೇ ಕರ್ಮಗಳನ್ನೆಲ್ಲವನ್ನು ನಾಶ ಮಾಡಿ ಸಂಪೂರ್ಣವಾಗಿ ಅವನು ನಮ್ಮ ಜವಾಬ್ದಾರಿಯನ್ನು ಅವನು ಹೊಂದ್ಕೊಂತಾನಂತೆ, ಆ ಭರವಸೆ ನಮ್ಗೆ ಕೊಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಬೇಸಿಕಲಿ ನಾವು ಭಗವಂತನ ರಾಧಾಕೃಷ್ಣರನ್ನು ನಾವು ನಂಬಿದಾಗ ನಮ್ಮ ಸಂಪೂರ್ಣ ನಿವಾರಣೆಯನ್ನು ರಾಧಾಕೃಷ್ಣರೇ ನೋಡ್ಕೊತಾರೆ. ಸೊ ದೇವರೇ ನಮ್ಮನ್ನ ನೋಡ್ಕೊಂತಿದ್ದಾನೆ ಅಂತ ನಮ್ಗೆ ಚಿಂತೆ ಇನ್ನೆಲ್ಲಿಂದ ಬರಬೇಕು. ಸೊ ಅದಕ್ಕೋಸ್ಕರನೇ ನನಗೆ ಈ ಧೈರ್ಯ ಬಂದಿದ್ದು. ಎಲ್ಲ ಭಾರವನ್ನು ರಾಧಾಕೃಷ್ಣ ಮೇಲೆ ಬಿಟ್ಬಿಟ್ಟಿದ್ದೀನಿ ನಾನೀಗ. ಮುಂದೆ ಬರೋ ದಿನಗಳಲ್ಲಿ ಏನೇನು ನನ್ನ ಜೀವನದಲ್ಲಿ ನಾನು ಪಡ್ಕೊತೇನೆ ರಾಧಾಕೃಷ್ಣರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಪೋರ್ಟ್ ಇಂದ, ಸೊ ನಾನು ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೇನೆ. ಸೊ ಬೇಸಿಕಲಿ ಇವಾಗ ಗೊತ್ತಾಯ್ತಲ್ವಾ ನನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ. ಸೊ ಬೇಸಿಕಲಿ ಇದು ಸ್ವಲ್ಪ ಜನರಿಗೆ ಹೊಸದಾಗಿ ಅನಿಸ್ಬೋದು, ಇದೇನಪ್ಪ ಇದು ವಿಚಿತ್ರ ಅಂತ. ಬಟ್ ಇದರ ಭಗವದ್ಗೀತೆಯನ್ನು ನಾನು ಆ್ಯಕ್ಚುಲಿ 4 years ಇಂದ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನನಗೆ ಇಷ್ಟೊಂದು ಧೈರ್ಯ ಬಂತು. ಮತ್ತು ಇನ್ನೊಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಕೂಡ. ಸೊ ನಾನು ಮದುವೆ ಆಗಿ 1 ವರ್ಷ ಆಗಿದೆ. ಈಗ ಫ್ಯಾಮಿಲಿನ ಮೇಂಟೈನ್ ಮಾಡಬೇಕಲ್ವಾ. ಹಣ ಅನ್ನೋದು ಜೀವನದಲ್ಲಿ ಮುಖ್ಯ ಆಗಿದೆ, ಬಟ್ ಹಣಕ್ಕಿಂತ ಮುಖ್ಯವಾಗಿ ಭಗವಂತನ ಆಶೀರ್ವಾದ ಅವಶ್ಯಕವಾಗಿದೆ. ಸೊ ಭಗವಂತನ ಆಶೀರ್ವಾದ ಇದ್ದಂದ್ರೆ ಹಣ ಎಲ್ಲಿಂದನೂ ತಂತಾನೇ ಬರುತ್ತಂತೆ, ಅದು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಆ ಧೈರ್ಯದ ಮೇಲೆ ನನ್ನ ಜೀವನವನ್ನು ನಾನು ಶುರು ಮಾಡಿದ್ದೇನೆ. ಸೊ ಬರೋ ದಿನಗಳಲ್ಲಿ ಎಲ್ಲ ರೀತಿಯ ನಿಮಗೆ ಜರ್ನಿಯನ್ನು ನಮಗೆ ಶೇರ್ ಮಾಡ್ತಾ ಇರ್ತೀನಿ. ಜಸ್ಟ್ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಅಂದರೆ ನನಗೆ ಸಪೋರ್ಟ್ ಮಾಡಿದ್ರೆ ನನಗೊಂದು ಮನೋಬಲ ಬರುತ್ತೆ ವ್ಲಾಗ್ಸ್ ಕಂಟಿನ್ಯೂ ಮಾಡಲಿಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಮ್ಮನ್ನು ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರೋದ್ರಿಂದ ಸೊ ನನ್ನನ್ನು ಬೆಂಬಲಿಸಿ. ನಿಮಗೆ ನನ್ನ ವ್ಲಾಗಲ್ಲಿ ಏನೇನು ಕಲ್ತ್ರಿ ಅಥವಾ ಏನೇನು ಪ್ರಶ್ನೆಗಳೇನಾಗಿದ್ದರೆ ಕೇಳೋಂಗಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ, ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ ವ್ಲಾಗ್ನ ಹೆಸರು ಝೀರೋ ಟು ಹೀರೋ ವ್ಲಾಗ್ಸ್. ಸೊ ಅಂದರೆ ಬೇಸಿಕಲಿ ಝೀರೋ ಆಗಿರುವಂಥ ವ್ಯಕ್ತಿ ಹೀರೋ ಆಗಿ ಹೇಗೆ ಮಾರ್ಪಡೋದ ಭಗವದ್ಗೀತೆಯ ಸಹಾಯದಿಂದ ಅನ್ನೋದೇ ನನ್ನ ಇದಾಗಿರೋದ್ರೆ ನನ್ನ ಮೇನ್ ಮೋಟೋ. ಸೊ ಭಗವದ್ಗೀತೆ ಒಂದು ನಂಬಿಕೊಂಡು ಮನುಷ್ಯ ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲನಂತೆ. ಪಂಚ ಪಾಂಡವರು 5 ಜನ ಇದ್ದವರು ಇಡೀ ಕೌರವ 100 ಜನ ಪ್ಲಸ್ ಇದ್ದಂಥ ಕೌರವರು ಮತ್ತು ಅವ್ರದ್ದು ಸೈನ್ಯ ತುಂಬ ದೊಡ್ಡದಾಗಿತ್ತು. ಅಂಥ ಮಹಾಭಾರತವನ್ನು ಪಾಂಡವರು ಗೆದ್ದಿದ್ದಾರೆ, ಅದು ಕೃಷ್ಣನ ಮಾರ್ಗದರ್ಶನದಿಂದ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಭಗವದ್ಗೀತೆಯನ್ನು ನಾವು ನಂಬಿಕೊಂಡು ಹೊರಟಾಗ ನಾವು ಜಾಸ್ತಿ ಯಶಸ್ಸನ್ನು ಕಂಡ್ತೀವಂತೆ, ನಮ್ಮ ಗುರುಗಳು ನಮಗೆ ಅದು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಬರೋ ದಿನಗಳಲ್ಲಿ ಎಲ್ಲ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು ಹಣ ಸಂಪಾದನೆ ಅನ್ನೋದು ನಿಮಗೆಲ್ಲರೂ ಕ್ವಶನ್ ಮಾರ್ಕ್ ಆಗಿರುತ್ತೆ. ಡೋಂಟ್ ಟೇಕ್ ಟೆನ್ಷನ್, ಜಸ್ಟ್ ಕೃಷ್ಣನ ಮೇಲೆ ಡಿಪೆಂಡ್ ಆಗಿ ಎಲ್ಲ ತಂತಾನೇ ಬರ್ತಾ ಹೋಗುತ್ತೆ. ಸೊ ನಾನು ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಬರೋ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸಲ್ಲಿ ನಾನು ಟ್ರೇಡ್ ಮಾಡಿದೆ, ಪ್ರಾಫಿಟ್ ಆಯಿತು ಲಾಸ್ ಆಯಿತು ಏನಿದೆ ಜೆನ್ಯೂನ್ ಆಗಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಝೀರೋ ಟು ಹೀರೋ ವ್ಲಾಗ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು. ಥ್ಯಾಂಕ್ ಯು.